Dear students, now I am starting chapter number 1st of class 4. Class 4th first chapter is life and survival of plants. We know plants are divided into 4 types. First one is herbs, second one is shrubs, third one is trees, and fourth one is climbers. ಈ ಸಸ್ಯಗಳನ್ನು ನಾವು 4 ರೀತಿಯಲ್ಲಿ ವರ್ಗೀಕರಣ ಮಾಡಿದ್ದೀವಿ. ಫಸ್ಟ್ ಒನ್ ಈಸ್ ಹರ್ಬ್ಸ್. ಹರ್ಬ್ಸ್ ಅನ್ನ ಮೂಲಿಕೆಗಳು ಅಂತ ಕರಿತೀವಿ. ಸ್ಮಾಲ್ ಪ್ಲಾಂಟ್ಸ್. ಹರ್ಬ್ಸ್ ಆರ್ ಸ್ಮಾಲ್ ಪ್ಲಾಂಟ್ಸ್. ಸೆಕೆಂಡ್ ಒನ್ ಈಸ್ ಸ್ರಬ್ಸ್. ಸ್ರಬ್ಸ್ ಅನ್ನ ಪದರುಗಳು ಅಂತ ಕರಿತೀವಿ. ಪದರುಗಳು ಅಂದ್ರೆ ಮೂಲಿಕೆಗಿಂತ few big plants. Few big plants are called shrubs. Then big plants are called large plants are called trees. ಅಂದ್ರೆ ಅತ್ಯಂತ ದೊಡ್ಡದಾಗಿರುವಂತಹ ಸಸ್ಯಗಳನ್ನ ಟ್ರೀಸ್ ಅಂದ್ರೆ ಮರಗಳು ಅಂತ ಕರಿತೀವಿ. ಲಾಸ್ಟ್ ಒನ್ ಈಸ್ ಕ್ಲೈಂಬರ್ಸ್. ಕ್ಲೈಂಬರ್ಸ್ ಅಂದ್ರೆ ಬಳ್ಳಿಗಳು. ಯು ನೋ here plants are living things. Plants are living things just like human beings and animals. Different types of plants grow in different places. ಇಲ್ಲಿ ಸಸ್ಯಗಳಿಗೆ ಜೀವ ಇದೆ. ಮಾನವರಂತೆ ಪ್ರಾಣಿಗಳಂತೆ ಸಸ್ಯಗಳಿಗೂ ಕೂಡ ಜೀವ ಇದೆ. ಡಿಫರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ಸ್ ಗ್ರೋ ಇನ್ ಡಿಫರೆಂಟ್ ಪ್ಲೇಸಸ್. ವಿಧವಾದ ಸಸ್ಯಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಬೆಳಿತವೆ. ದೇ ಹ್ಯಾವ್ ಡಿಫರೆಂಟ್ ಫೀಚರ್ಸ್ ಇನ್ ಆರ್ಡರ್ ಟು ಸರ್ವೈವಲ್ ಇನ್ ದೋಸ್ ಏರಿಯಾ. ಆ ಎಲ್ಲ ಸಸ್ಯಗಳಿಗೆ ತನ್ನದೇ ಆದ ವೈವಿಧ್ಯತೆ ಇದೆ, ತನ್ನದೇ ಆದಂತಹ ವೈಶಿಷ್ಟ್ಯತೆ ಇದೆ. ಹಿಯರ್ ದ ಸ್ಪೇಸಿಯಲ್ ಫೀಚರ್ಸ್ that allow a plant or animal to live in a particular place are called adaptation. ಒಂದು ಸಸ್ಯ ಆಗಿರಬಹುದು ಅಥವಾ ಪ್ರಾಣಿ ಆಗಿರಬಹುದು, ಒಂದು ನಿರ್ದಿಷ್ಟ ಸ್ಥಳಗಳಲ್ಲಿ ವಾಸ ಮಾಡ್ತಾ ಇದ್ರೆ ಅದನ್ನು ಅಡಾಪ್ಟೇಷನ್ ಅಂತ ಕರಿತೀವಿ, ಹೊಂದಾಣಿಕೆ ಅಂತ ಕರಿತೀವಿ. ದ ರೀಸನ್ ವೇರ್ ಎ ಲಿವಿಂಗ್ ಥಿಂಗ್ಸ್ ಲಿವ್ಸ್ ಆರ್ ಗ್ರೋ ನ್ಯಾಚುರಲಿ ಇಸ್ ಕಾಲ್ಡ್ ಹ್ಯಾಬಿಟ್ಯಾಟ್. ಒಂದು ನಿರ್ದಿಷ್ಟವಾದ ಸ್ಥಳಗಳಲ್ಲಿ ಒಂದು ಜೀವಿಯು ನೈಸರ್ಗಿಕವಾಗಿ ಬೆಳೀತಾ ಇದ್ರೆ ಬದುಕ್ತಾ ಇದ್ರೆ ಅದನ್ನ ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ಹ್ಯಾಬಿಟ್ಯಾಟ್ ಮೀನ್ಸ್ ಆವಾಸ. ಅಕಾರ್ಡಿಂಗ್ ಟು ದೇರ್ ಹ್ಯಾಬಿಟ್ಯಾಟ್ ಪ್ಲಾಂಟ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಗ್ರೂಪ್ಸ್. ಅಕಾರ್ಡಿಂಗ್ ಟು ದೇರ್ ಹ್ಯಾಬಿಟ್ಯಾಟ್ ಆವಾಸಗಳ ಆಧಾರದ ಮೇಲೆ plants are divided into 2 types. First one is terrestrial plants. Second one is aquatic plants. Terrestrial plants are called land plants. Then aquatic plants are called water plants. ಇಲ್ಲಿ ಸಸ್ಯಗಳನ್ನು ನಾವು ಅವುಗಳ ಆವಾಸದ ಆಧಾರದ ಮೇಲೆ 2 ರೀತಿಯಲ್ಲಿ ವರ್ಗೀಕರಣ ಮಾಡಿದೀವಿ. ಅವುಗಳೆಂದರೆ ಫಸ್ಟ್ ಒನ್ ಈಸ್ ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ಅಂದ್ರೆ ಭೂಸಸ್ಯಗಳು. ಸೆಕೆಂಡ್ ಒನ್ ಈಸ್ ಅಕ್ವಾಟಿಕ್ ಪ್ಲಾಂಟ್ಸ್. ಅಕ್ವಾಟಿಕ್ ಪ್ಲಾಂಟ್ಸ್ ಅಂದ್ರೆ ಜಲಸಸ್ಯಗಳು. ನೌ ಐ ಆಮ್ ಸ್ಟಡಿಂಗ್ ಫಸ್ಟ್ ಒನ್ ಈಸ್ ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್. ಪ್ಲಾಂಟ್ಸ್ ದಟ್ ಲಿವ್ ಅಂಡ್ ಗ್ರೋ ಆನ್ ಲ್ಯಾಂಡ್ ಆರ್ ಕಾಲ್ಡ್ ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್. ಸಸ್ಯಗಳು ಭೂಮಿಯ ಮೇಲೆ ಇದ್ದು ಬದುಕ್ತಾ ಇದ್ರೆ ಬೆಳೀತಾ ಇದ್ರೆ ಅಂತಹ ಸಸ್ಯಗಳನ್ನ ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ಅಂತ ಕರಿತೀವಿ. ಟೆರೆಸ್ಟ್ರಿಯಲ್ ಅಂದ್ರೆ ಭೂ ಸಸ್ಯಗಳು, ಭೂ ಆವಾಸದ ಸಸ್ಯಗಳು ಅಂತ ಕರಿತೀವಿ. Here we find different kinds of plants in different regions like mountain, forest, plains and desert. So, on the basis of the type of soil and climate conditions of a place, terrestrial plants can be divided into 4 types. Here, terrestrial plants are divided into 4 types according to their soil and climate condition. First one is plants in desert, second one is plants in hills, third one is
plants in marshes. Last fourth one is plants in plains. Now we are studying plants in deserts. ಇಲ್ಲಿ ಡಿಸರ್ಟ್ಸ್ ಮೀನ್ಸ್ ಮರುಭೂಮಿ. ಪ್ಲಾಂಟ್ಸ್ ಇನ್ ಡಿಸರ್ಟ್ಸ್ ಅಂದ್ರೆ ಮರುಭೂಮಿಯ ಸಸ್ಯಗಳು. ಡಿಸರ್ಟ್ಸ್ ಆರ್ ವೆರಿ ಹಾಟ್ ಅಂಡ್ ಡ್ರೈ ರೀಸನ್. ಇಲ್ಲಿ ಮರುಭೂಮಿ ಅನ್ನೋದು ಅತ್ಯಂತ ಬಿಸಿಯಾದ ಮತ್ತು ಒಣಗಿದಂತಹ ಒಂದು ಪ್ರದೇಶ. ವೆರಿ ಫ್ಯೂ ಪ್ಲಾಂಟ್ಸ್ ಗ್ರೋ ಇನ್ ದ್ಯಾಟ್ ಏರಿಯಾ. ವೆರಿ ಫ್ಯೂ ಪ್ಲಾಂಟ್ಸ್ ಆರ್ lives in that area because here very little rain. Here features of desert plants. They either have very few leaves or no leaf at all. ಇಂತಹ ಸಸ್ಯಗಳಲ್ಲಿ, ಮರುಭೂಮಿಯ ಸಸ್ಯಗಳಲ್ಲಿ ದೇ ಐದರ್ ಹ್ಯಾವ್ ವೆರಿ ಫ್ಯೂ ಲೀವ್ಸ್ ಆರ್ ನೋ ಲೀವ್ ಅಟ್ ಆಲ್. ಈ ಮರುಭೂಮಿಯ ಸಸ್ಯಗಳಲ್ಲಿ ಎಲೆಗಳು ಇರಬಹುದು ಅಥವಾ ಇರದೇನೂ ಇರಬಹುದು. ಹಿಯರ್ ಲೀವ್ಸ್ ಆರ್ ಕನ್ವರ್ಟೆಡ್ ಇಂಟು ಸ್ಪೈನ್. ಇಲ್ಲಿ ಎಲೆಗಳು ಮುಳ್ಳುಗಳಾಗಿ ಪರಿವರ್ತನೆಯನ್ನ ಹೊಂದಿವೆ. Spines prevent the loss of water. The plants retain water. Here spines prevent the loss of water. ಇಲ್ಲಿ ಆ ಮುಳ್ಳುಗಳು ಸಸ್ಯಗಳಿಂದ ನೀರು ಲಾಸ್ ಆಗಿ ಹೋಗೋದನ್ನ ತಡೆಗಟ್ಟುತ್ತೆ. ಥರ್ಡ್ ಫೀಚರ್ಸ್, they have thick and fleshy stem that can store water. ಇಂತಹ ಸಸ್ಯಗಳ ಕಾಂಡಗಳು ದಪ್ಪವಾಗಿರ್ತವು. ಥಿಕ್ ಅಂಡ್ ಫ್ಲೆಶಿ ದ್ಯಾಟ್ ಕ್ಯಾನ್ ಸ್ಟೋರ್ ವಾಟರ್. ಆ ಕಾಂಡಗಳು ನೀರನ್ನ ಸಂಗ್ರಹಿಸಿಟ್ಕೊಂಡಿರ್ತವು. ಲಾಸ್ಟ್ ಫೀಚರ್ಸ್, ದೇ ಹ್ಯಾವ್ ಲಾಂಗ್ ರೂಟ್ ದ್ಯಾಟ್ ಗೋ ಡೀಪ್ ಇನ್ ಟು ದ ಗ್ರೌಂಡ್ ಟು ಅಬ್ಸಾರ್ಬ್ ವಾಟರ್. ಇಂತಹ ಸಸ್ಯಗಳಲ್ಲಿ, ಮರುಭೂಮಿಯ ಸಸ್ಯಗಳಲ್ಲಿ ಬೇರುಗಳು ಆಳವಾಗಿರ್ತವು. ಗೋ ಡೀಪ್ ಇನ್ ಟು ದ ಗ್ರೌಂಡ್ ಟು ಅಬ್ಸಾರ್ಬ್ ವಾಟರ್. ಬೇರುಗಳು ಆಳವಾಗಿರುವಂತಹ ಬೇರುಗಳು ಇರ್ತವು. ಏಕೆಂದರೆ ಬಿಕಾಸ್ ಅಬ್ಸಾರ್ಬ್ ವಾಟರ್. ಅಲ್ಲಿ ಆ ಗ್ರೌಂಡ್ನಿಂದ, ಆಳದಿಂದ ಏನ್ ಮಾಡ್ತವು, ನೀರನ್ನ ಹೀರಿಕೊಳ್ತವು. ಕಾಮನ್ ಎಕ್ಸಾಂಪಲ್ಸ್ ಆಫ್ ಡಿಸರ್ಟ್ ಪ್ಲಾಂಟ್ಸ್ ಆರ್ ಕ್ಯಾಕ್ಟಸ್, ಪ್ರಿಕ್ಲಿ ಪಿಯರ್, ಡೇಟ್ ಪಾಮ್ ಎಟ್ಸೆಟ್ರಾ. ಈ ಡಿಸರ್ಟ್ ಪ್ಲಾಂಟ್ಸ್ಗೆ ಸಾಮಾನ್ಯ ಉದಾಹರಣೆಗಳೆಂದರೆ ಕ್ಯಾಕ್ಟಸ್ ಅಂದ್ರೆ ಕಳ್ಳಿ ಮರಗಳು, ಕಳ್ಳಿ ಗಿಡಗಳು. ಪ್ರಿಕ್ಲಿ ಪಿಯರ್ ಮುಳ್ಳಿನ ಜಾತಿಯ ಮರಗಳು. ಡೇಟ್ ಪಾಮ್ ಉತ್ತತ್ತಿಯ ಮರಗಳು ಇಲ್ಲಿ ಬೆಳೆಯುವಂತಹ ಸಸ್ಯಗಳು. ಸೆಕೆಂಡ್ ಒನ್ ಈಸ್ ಪ್ಲಾಂಟ್ಸ್ ಇನ್ ಹಿಲ್ಸ್ ಅಂದ್ರೆ ಪರ್ವತ ಪ್ರದೇಶದ ಸಸ್ಯಗಳು. ಈ ಪರ್ವತ ಪ್ರದೇಶಗಳಲ್ಲಿ ಯಾವ ರೀತಿ ಸಸ್ಯಗಳು ಇರ್ತಾವಂದ್ರೆ ಪ್ಲಾಂಟ್ಸ್ ದ್ಯಾಟ್ ಗ್ರೋ ಇನ್ ಎ ಹಿಲ್ಲಿ ಏರಿಯಾ ಅಂಡ್ ಮೌಂಟೇನ್ ಅಡಾಪ್ಟ್ ದೆಮ್ಸೆಲ್ವೇಸ್ ಟು ಸರ್ವೈವ್ ಇನ್ ಕೋಲ್ಡ್ ಕಂಡೀಷನ್. ಈ ಹಿಲ್ ಅಂದ್ರೆ ಮೌಂಟೇನ್ ಅಲ್ಲಿ ಬೆಳೆಯುವಂತಹ ಸಸ್ಯಗಳು ಆಯಾ ವಾತಾವರಣಕ್ಕೆ, ಆಯಾ ತಂಪು ಪ್ರದೇಶಕ್ಕೆ ಹೊಂದಿಕೊಂಡಿವೆ. ದೇ ಹ್ಯಾವ್ ನೀಡಲ್ ಲೈಕ್ ಎ ಲೀವ್ಸ್. ದೇ ಹ್ಯಾವ್ ನೀಡಲ್ ಲೈಕ್ ಎ ಲೀವ್ಸ್. ಅಲ್ಲಿ ಎಲೆಗಳು ಹೆಂಗಿರ್ತಾವಂದ್ರೆ ಸೂಜಿಯ ಆಕಾರದಲ್ಲಿ ಚೂಪಾದ ಎಲೆಗಳನ್ನ ಹೊಂದಿರ್ತಾವು. ಹಿಯರ್ ದೇ ಹ್ಯಾವ್ ನೀಡಲ್ ಲೈಕ್ ಎ ಲೀವ್ಸ್ ವಿತ್ ವ್ಯಾಕ್ಸಿ ಕೋಟಿಂಗ್. ಮೇಣದಂತಹ ಕೋಟಿಂಗ್ ಅನ್ನ ಹೊಂದಿರ್ತಾವು. ದೇ ಹ್ಯಾವ್ ಸ್ಲೋಪಿಂಗ್ ಬ್ರಾಂಚಸ್ ಥ್ರೋ ವಿಚ್ ಸ್ನೋ ಸ್ಲೈಡ್ಸ್ ಆಫ್ ಈಸಿಲಿ. ಇಲ್ಲಿಯ ಮರಗಳು ಹೆಂಗಿರ್ತಾವಂದ್ರೆ ಸ್ಲೋಪಿಂಗ್ ಬ್ರಾಂಚಸ್ ಅನ್ನ ಹೊಂದಿರ್ತಾವು. ಈ ರೀತಿ ಗುಡ್ಡದ ಆಕಾರದಲ್ಲಿ ಸ್ಲೋಪ್ ಆಗಿ ಇಲ್ಲಿನ ಮರಗಳು ಇರ್ತಾವು. ಬಿಕಾಸ್ ಸ್ನೋ ಸ್ಲೈಡ್ಸ್ ಆಫ್ ಈಸಿಲಿ. ಆ ಬಿದ್ದಂತ ಹಿಮ ಏನಿರುತ್ತೆ ನೋಡ, ಆ ಹಿಮ ಸರಾಗವಾಗಿ ಜಾರಿ ಕೆಳಗೆ ಬೀಳಲು ಅನುಕೂಲ ಆಗಿರುತ್ತೆ. ದೀಸ್ ಟ್ರೀಸ್ ಹ್ಯಾವ್ ಕೋನ್ಸ್ ಇನ್ಸ್ಟೀಡ್ ಆಫ್ ಫ್ಲವರ್ಸ್. ಇಲ್ಲಿನ ಸಸ್ಯಗಳು
ಹೂಗಳ ಬದಲಾಗಿ ದಪ್ಪನೆಯ ಗಡುಸಾದ ಕೋನನ್ನ ಹೊಂದಿರ್ತವು. ಕೋನ್ಸ್ ಆರ್ ಸೀಡ್ಸ್ ಲೈಕ್ ಎ ಸ್ಟ್ರಕ್ಚರ್ ಬಟ್ ಇಟ್ ಇಸ್ ನಾಟ್ ಎ ಸೀಡ್ಸ್. ಎಕ್ಸಾಂಪಲ್ಸ್ ಆಫ್ ಹಿಲಿ ಪ್ಲಾಂಟ್ಸ್: ಪೈನ್, ಸಿಡಾರ್, ಫರ್, ಎಟ್ಸೆಟ್ರಾ. Third, plants in marshes. Marshes ಅಂದ್ರೆ ಜೌಗು ಪ್ರದೇಶ. Marshy places have sticky and clay soil and plenty of water. ಇಲ್ಲಿ ಜೌಗು ಪ್ರದೇಶ ಅಂದ್ರೆ ಜಿಗುಟಾದ ಮತ್ತು ಜೇಡಿ ಮಣ್ಣಿನಿಂದ ಕೂಡಿರುವಂತಹ, ಹೆಚ್ಚಾಗಿ ನೀರಿನಿಂದ ಕೂಡಿರುವಂತಹ ಒಂದು ಪ್ರದೇಶ. ಸಚ್ ಏರಿಯಾಸ್ ಆರ್ ಕಾಲ್ಡ್ ಸ್ವ್ಯಾಂಪ್ಸ್. ಇಂತಹ ಪ್ರದೇಶಗಳನ್ನ ಜೌಗು ಅಂತ ಕರಿತೀವಿ. ವಾಟ್ ಈಸ್ ಸ್ವ್ಯಾಂಪ್ಸ್? ಮಾರ್ಸಿ ಪ್ಲೇಸಸ್ ಹ್ಯಾವ್ ಸ್ಟಿಕ್ಕಿ ಅಂಡ್ ಕ್ಲೇ ಸಾಯಿಲ್ ಅಂಡ್ ಪ್ಲೆಂಟಿ ಆಫ್ ವಾಟರ್. ಸಚ್ ಏರಿಯಾಸ್ ಆರ್ ನೌನ್ ಆಸ್ ಸ್ವ್ಯಾಂಪ್ಸ್. The roots of the plants growing in marshes are able to get there. Here, roots have a special structures. Here, roots of plants growing in marshes are unable to get their air. ಇಲ್ಲಿಯ ಸಸ್ಯಗಳಿಗೆ ಯಾವಾಗಲೂ ನೀರಿನಿಂದ ಕೂಡಿರುತ್ತೆ, ಜಿಗುಟಾದ ಮಣ್ಣನ್ನು ಹೊಂದಿರುವುದರಿಂದ ಇಲ್ಲಿನ ಸಸ್ಯಗಳ ಬೇರುಗಳಿಗೆ ಸರಿಯಾಗಿ ಏರ್ ಹೋಗೋದಿಲ್ಲ, ಸರಿಯಾಗಿ ಗಾಳಿ ಹೋಗೋದಿಲ್ಲ. ಸೊ therefore the roots of these plants come out of water and soil to breathe. ಆದ್ದರಿಂದ ಇಲ್ಲಿಯ ಸಸ್ಯಗಳಲ್ಲಿರುವಂತಹ ಬೇರುಗಳು ಒಳಗಡೆ ಹೋಗೋದಿಲ್ಲ, ಬದಲಾಗಿ ಮಣ್ಣಿನಿಂದ ಮೇಲ್ಗಡೆ ಬಂದಿರ್ತವು. ಬಿಕಾಸ್ ಟು ಬ್ರೀತ್. ಯಾವುದಕ್ಕಂದ್ರೆ ಉಸಿರಾಡಲು. ಸಚ್ ರೂಟ್ಸ್ ಆರ್ ಕಾಲ್ಡ್ ಬ್ರೀದಿಂಗ್ ರೂಟ್ಸ್. ಇಂತಹ ಬೇರುಗಳನ್ನ ಉಸಿರಾಟದ ಬೇರುಗಳು ಅಂತ ಕರಿತೀವಿ. ಅಂಡ್ ಪ್ಲಾಂಟ್ಸ್ ಆರ್ ನೌನ್ ಆಸ್ ಮ್ಯಾಂಗ್ರೋವ್ಸ್. ಇಂತಹ ಸಸ್ಯಗಳನ್ನ, ಇಲ್ಲಿ ಬೆಳೆಯುವಂತಹ ಸಸ್ಯಗಳನ್ನ ಮ್ಯಾಂಗ್ರೋವ್ ಸಸ್ಯಗಳು ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಆಫ್ ಮ್ಯಾಂಗ್ರೋವ್ plants: Sundarbans. Sundarbans is a very effective examples of marshes plants. Last one is plants in plains. ಅಂದ್ರೆ ಭೂಪ್ರದೇಶದ, ಅಂದ್ರೆ ಸಮತಟ್ಟಾದ ಬಯಲು ಪ್ರದೇಶದ ಸಸ್ಯಗಳು. The climate in plains is neither too hot ನಾಟ್ ಟು ಕೋಲ್ಡ್. ಇಲ್ಲಿನ ಸಸ್ಯಗಳಲ್ಲಿ, ಬಯಲು ಪ್ರದೇಶದ ಸಸ್ಯಗಳಿಗೆ ಇಲ್ಲಿನ ಕ್ಲೈಮೇಟ್ ಹೆಂಗಿರುತ್ತಂದ್ರೆ ನೈದರ್ ಟು ಹಾಟ್, ಅಷ್ಟೊಂದು ಬಿಸಿನಾಗಿರೋದಲ್ಲ, ನಾಟ್ ಟು ಕೋಲ್ಡ್, ಅಷ್ಟೊಂದು ತಂಪನು ಇರೋದಿಲ್ಲ. ಪ್ಲೇನ್ಸ್ ರಿಸೀವ್ ಮಾಡರೇಟ್ ರೈನ್ಫಾಲ್. ಪ್ಲೈನ್ಸ್ ರಿಸೀವ್ ಮಾಡರೇಟ್ ರೈನ್ಫಾಲ್. ಇಲ್ಲಿನ ಬಯಲು ಪ್ರದೇಶದ ಸಸ್ಯಗಳಿಗೆ, ಇಲ್ಲಿನ ಬಯಲು ಪ್ರದೇಶದಲ್ಲಿ ಮಾಡರೇಟ್ ರೈನ್ಫಾಲ್ ಅಂದ್ರೆ ಅಷ್ಟಕ್ಕಷ್ಟೇ ಮಳೆ ಆಗುತ್ತೆ. ಟ್ರೀಸ್ ಇನ್ ದೀಸ್ ರೀಸನ್ ಹ್ಯಾವ್ ಥಿನ್ ಅಂಡ್ ಬ್ರಾಡ್ ಲೀವ್ಸ್. ಇಲ್ಲಿನ ಎಲೆಗಳು ಹೆಂಗಿರ್ತಾವಂದ್ರೆ ತೆಳುವಾದ ಅಂಡ್ ಬ್ರಾಡ್ ಲೀವ್ಸ್ ಅಂದ್ರೆ ಅಗಲವಾಗಿರುವಂತಹ ಎಲೆಗಳನ್ನ ಹೊಂದಿರ್ತವು. ಬಿಕಾಸ್ ದೇ ಕ್ಯಾನ್ ಕ್ಯಾಪ್ಚರ್ ಎ ಲಾಟ್ ಆಫ್ ಸನ್ಲೈಟ್ ಟು ಮೇಕ್ ದೇರ್ ಫುಡ್. ಯಾಕೆ ಅಗಲವಾಗಿರ್ತಾವು, ಥಿನ್ ಆಗಿರ್ತಾವ ಅಂದ್ರೆ ಟ್ರೀಸ್ ಕ್ಯಾನ್ ಕ್ಯಾಪ್ಚರ್ ಎ ಲಾಟ್ ಆಫ್ ಸನ್ಲೈಟ್ ಟು ಮೇಕ್ ದೇರ್ ಓನ್ ಫುಡ್. ಇಲ್ಲಿನ ಎಲೆಗಳು ಸಾಕಷ್ಟು ಸೂರ್ಯನ ಬೆಳಕನ್ನ ಹೀರಿಕೊಂಡು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳಿಕ್ಕೆ ಬ್ರಾಡ್ ಆಗಿರ್ತವು ಮತ್ತು ಥಿನ್ ಆಗಿರುವಂತಹ ಎಲೆಗಳನ್ನ ಹೊಂದಿರ್ತವು. These trees shed their leaves during winter season. Plants in plains, trees shed their leaves during winter season. ಈ ಸಸ್ಯಗಳು, ಬಯಲು ಪ್ರದೇಶದ ಸಸ್ಯಗಳು ಚಳಿಗಾಲದಲ್ಲಿ ಡ್ಯೂರಿಂಗ್ ವಿಂಟರ್ ಸೀಸನ್ shed their leaves, ಚಳಿಗಾಲದಲ್ಲಿ ತಮ್ಮ ಎಲೆಗಳನ್ನ ಉದುರಿಸಿಕೊಳ್ಳುತ್ತವು. Examples of plain plants are mango, banana, peepal and neem, etc.
And one is aquatic plants. Plants that are leaves and grow in water are called aquatic plants. It is called aquatic plants are called water plants. Aquatic plants grow in ponds, lake, streams and oceans. ಇಲ್ಲಿ plants live and grow in water are called aquatic plants. ಯಾವ ಸಸ್ಯಗಳು ನೀರಿನಲ್ಲಿ ಹುಟ್ಟುತ್ತವೆಯೋ ಬೆಳೆಯುತ್ತವೆಯೋ ಅಂತಹ ಸಸ್ಯಗಳನ್ನ ಅಕ್ವಾಟಿಕ್ ಪ್ಲಾಂಟ್ಸ್ ಅಥವಾ ಜಲಸಸ್ಯಗಳು ಅಂತ ಕರಿತೀವಿ. ಅಕ್ವಾಟಿಕ್ ಪ್ಲಾಂಟ್ಸ್ ಗ್ರೋ ಇನ್ ಪಾಂಡ್ಸ್. ಇಂತಹ ಸಸ್ಯಗಳು ಎಲ್ಲೆಲ್ಲಿ ಬೆಳಿತಾವಂದ್ರೆ, ಜಲಸಸ್ಯಗಳು ಎಲ್ಲೆಲ್ಲಿ ಬೆಳಿತಾವಂದ್ರೆ ಪಾಂಡ್ಸ್ ನಲ್ಲಿ, ಲೇಕ್ಸ್ ನಲ್ಲಿ, ರಿವರ್ ನಲ್ಲಿ, ಸ್ಟ್ರೀಮ್ ಹಳ್ಳಗಳಲ್ಲಿ ಅಂಡ್ ಓಷನ್ಸ್ ಸಮುದ್ರಗಳಲ್ಲಿ, ಸರೋವರಗಳಲ್ಲಿ ಬೆಳಿತವು. ಅಕ್ವಾಟಿಕ್ ಪ್ಲಾಂಟ್ಸ್ ಆರ್ ಡಿವೈಡೆಡ್ ಇಂಟು 3 types. Here there are 3 types of aquatic plants. They are, first one is floating plants, second one is fixed plants, third one is underwater plants. Here we study first one is floating plants. Floating plants float freely in water. Floating plants freely float on water. ಈ ಫ್ಲೋಟಿಂಗ್ ಪ್ಲಾಂಟ್ಸ್ ಅಂದ್ರೆ ತೇಲುವಂತಹ ಸಸ್ಯಗಳು. These plants float on water freely. ಇಂತಹ ಸಸ್ಯಗಳು ನೀರಿನ ಮೇಲೆ ಫ್ರೀ ಆಗಿ ತೇಲ್ತಾ ಇರ್ತವು. To float easily on water, these plants have following adaptation features. ಇವುಗಳಿಗೆ ತನ್ನದೇ ಆದಂತಹ ಕೆಲವೊಂದಿಷ್ಟು ವಿಶೇಷತೆಗಳವು. They are, first feature is they have small and lighty bodies that can float. ಇವುಗಳು ಸ್ಮಾಲ್ ಚಿಕ್ಕದಾಗಿರುವಂತಹ ಮತ್ತು ಲೈಟ್ ಆಗಿ ಹಗುರವಾಗಿರುವಂತಹ ದೇಹಗಳನ್ನು ಹೊಂದಿವೆ. That can float on water freely. For examples, Wolfia, duckweed, etc. ಈ ನೀರಿನ ಮೇಲೆ ತೇಲುವಂತಹ ಸಸ್ಯಗಳಿಗೆ ಉದಾಹರಣೆಗಳೆಂದರೆ ಎಕ್ಸಾಂಪಲ್ಸ್ ವಾಲ್ಫಿಯಾ, ಡಕ್ವೀಡ್, ಎಟ್ಸೆಟ್ರಾ. Next features, second features, some plants have spongy and air-filled stems. ಕೆಲವೊಂದಿಷ್ಟು ಸಸ್ಯಗಳ ಕಾಂಡಗಳು ಸ್ಪಾಂಜಿ ಆಗಿರ್ತವು ಮತ್ತು ಏರ್ ಫಿಲ್ಡ್ ಸ್ಟೆಮ್ ಇರ್ತವು, ಅಂದ್ರೆ ಗಾಳಿ ತುಂಬಿರುವಂತಹ ಕಾಂಡಗಳನ್ನ ಹೊಂದಿರ್ತವು. This makes them light enough to float easily. ಇವುಗಳು ಈ ಹಗುರವಾದ ದೇಹ ಮತ್ತು ಏರ್ ಗಾಳಿ ತುಂಬಿದಂತಹ ಸ್ಟೆಮ್ಗಳು ಎದಕ್ಕೆ ಸಹಾಯ ಮಾಡ್ತವೆ ಅಂದ್ರೆ ಫ್ಲೋಟ್ ಈಸಿಲಿ ಆನ್ ವಾಟರ್. ಫಾರ್ ಎಕ್ಸಾಂಪಲ್ ವಾಟರ್ ಲಿಲ್ಲಿ, ವಾಟರ್ ಲಿಲ್ಲಿ ಆರ್ ಲೋಟಸ್, ಹೈಡ್ರಲಾ, ಎಟ್ಸೆಟ್ರಾ. Next one is fixed plants. These plants have root. They are fixed to the bottom of ponds, but most of their vegetation is above water. ಇಲ್ಲಿ ಫಿಕ್ಸ್ಡ್ ಪ್ಲಾಂಟ್ಸ್ ಅಂದ್ರೆ ಬೇರುಗಳು ಒಂದೆಡೆ ಅಂಡರ್ಗ್ರೌಂಡ್ ನಲ್ಲಿ, ಆಳದಲ್ಲಿ, ನೀರಿನ ಆಳದಲ್ಲಿ ಏನಾಗಿರ್ತವೆ, ಹೋಗಿರ್ತವು. These plants have roots that fixed to the bottom of ponds, but most of their vegetation is above water. ಇದು ಸ್ಟೆಮ್ ಮೇಲಿಂದ ಏನಿದೆ, ಸ್ಟೆಮ್ನಿಂದ ಏನಿದೆ ನೋಡು ಮೇಲ್ಗಡೆ ಇರ್ತವು, ಆದರೆ ಬೇರುಗಳು ನೀರಿನ ಒಳಭಾಗದಲ್ಲಿ ಇರ್ತವು, ಒಂದ್ ಕಡೆ ಫಿಕ್ಸ್ ಆಗಿರ್ತವು. These plants have not float on freely. ಇವು ಒಂದು ಕಡೆಯಿಂದ ಮತ್ತೊಂದು ಕಡೆ ತೇಲಿಕ್ಕೆ ಆಗೋದಿಲ್ಲ. Those are lotus, water lily, etc. Third aquatic plant is underwater plants.
ಅಂದ್ರೆ ನೀರಿನ ಒಳಭಾಗದಲ್ಲಿ ಬೆಳೆಯುವಂತಹ ಸಸ್ಯಗಳು. ಫಸ್ಟ್ ಒನ್ ಈಸ್ ಫ್ಲೋಟಿಂಗ್ ಪ್ಲಾಂಟ್ಸ್, ಸೆಕೆಂಡ್ ಒನ್ ಈಸ್ ಫಿಕ್ಸ್ಡ್ ಪ್ಲಾಂಟ್ಸ್, ಥರ್ಡ್ ಒನ್ ಈಸ್ ಅಂಡರ್ ವಾಟರ್ ಪ್ಲಾಂಟ್ಸ್, ಅಂದ್ರೆ ನೀರಿನ ಕೆಳಭಾಗದಲ್ಲಿ ಬೆಳೆಯುವಂತಹ ಸಸ್ಯಗಳು. ದೀಸ್ ಪ್ಲಾಂಟ್ಸ್ ರಿಮೇನ್ ಕಂಪ್ಲೀಟ್ಲಿ ಸಬ್ಮರ್ಜ್ಡ್ ಇನ್ ವಾಟರ್. ಈ ಸಸ್ಯಗಳು ಏನಾಗಿರ್ತಾವ ಅಂದ್ರೆ ನೀರಿನ ಆಳದಲ್ಲಿ ಸಂಪೂರ್ಣವಾಗಿ ಮುಳುಗೋಗಿರ್ತಾವು. ಸಬ್ಮರ್ಜ್ಡ್ ಇನ್ ವಾಟರ್ ಅಂದ್ರೆ ನೀರಿನಲ್ಲಿ ಮುಳುಗಿ ಹೋಗಿರ್ತಾವು. ದೇ ಹ್ಯಾವ್ ನ್ಯಾರೋ ಅಂಡ್ ಥಿನ್ ಲೀವ್ಸ್ ಅಂಡ್ ಫ್ಲೆಕ್ಸಿಬಲ್ ಸ್ಟೆಮ್ that offer little resistance to water current. They breathe through their body surface and do not have stomata. ಇವುಗಳಲ್ಲಿ ಉಸಿರಾಡಲಿಕ್ಕೆ ಸ್ಟೊಮೆಟಗಳು ಏನಾಗಿರೋದಲ್ಲ ಸರ್, ಡೋ ನಾಟ್ ಹ್ಯಾವ್ ಸ್ಟೊಮೆಟಾ. ಸ್ಟೊಮೆಟಾ ಅಂದ್ರ ಉಸಿರಾಟದ ಕೋಶಗಳು ಅಂತ ಕರಿತೀವಿ. ಇವುಗಳಿಗೆ ಯಾವುದೇ ಉಸಿರಾಟದ ಕೋಶಗಳು ಇರೋದಲ್ಲ. ಇವು ನ್ಯಾರೋ ಆಗಿರ್ತಾವೆ, ತೆಳುವಾದ ಎಲೆಗಳನ್ನ ಹೊಂದಿರ್ತವು, ಅತಿ ಸಣ್ಣನೆಯ ಸಸ್ಯಗಳಾಗಿರ್ತವು. ಫ್ಲೆಕ್ಸಿಬಲ್ ಸ್ಟೆಮ್ ಅಂಡ್ ನ್ಯಾರೋ ಅಂಡ್ ಥಿನ್ ಲೀವ್ಸ್. ಫಾರ್ ಎಕ್ಸಾಂಪಲ್ ಹೈಡ್ರಿಲ್ಲಾ ಅಂಡ್ ಟೇಪ್ ಗ್ರಾಸ್ ಎಟ್ಸೆಟ್ರಾ. Yes, other type of plants. Then plants, there are some special categories of plants, namely non-green plants and parasitic plants. Plants are divided into two types. First one is non-green plants, ಸೆಕೆಂಡ್ ಒನ್ ಈಸ್ ಇನ್ಸೆಕ್ಟಿವರಸ್ ಪ್ಲಾಂಟ್ಸ್. ನಾನ್ ಗ್ರೀನ್ ಪ್ಲಾಂಟ್ಸ್ ಅಂದ್ರೆ ಹರಿತನ್ನ ಹೊಂದಿರದ ಸಸ್ಯಗಳು, ಹಸಿರು ಬಣ್ಣವನ್ನ ಹೊಂದಿರದಂತಹ ಸಸ್ಯಗಳು. ಸೆಕೆಂಡ್ ಒನ್ ಈಸ್ ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ಅಂದ್ರೆ ಕೀಟಾಹಾರಿ ಸಸ್ಯಗಳು, ಕೀಟಗಳನ್ನ ತಿನ್ನುವಂತಹ ಸಸ್ಯಗಳು. ಫಸ್ಟ್ ವಿ ಸ್ಟಡಿ ಫಸ್ಟ್ ಒನ್, ನಾನ್ ಗ್ರೀನ್ ಪ್ಲಾಂಟ್ಸ್. ಸಮ್ ಪ್ಲಾಂಟ್ಸ್ ಲೈಕ್ mushroom, ಅಣಬೆ and moles do not have the green colored pigment called chlorophyll. ಈ ಮಶ್ರೂಮ್ ಆಗಿರಬಹುದು, ಮೌಲ್ಡ್ ಆಗಿರಬಹುದು, ಇವುಗಳಿಗೆ ಹಸಿರು ಬಣ್ಣದ ಪಿಗ್ಮೆಂಟ್ಗಳು, ಕ್ಲೋರೋಫಿಲ್ಗಳು ಇರೋದಿಲ್ಲ. ಹಸಿರು ಬಣ್ಣದ ವಸ್ತುವನ್ನ ಕ್ಲೋರೋಫಿಲ್ ಅಂತ ಕರೀತಾರೆ. ಇಟ್ ಈಸ್ ನಾಟ್ ಕಂಟೈನ್ chlorophyll. These mushroom and molds are not contain chlorophyll. They are called non-greenable plants. Unlike green plants, they cannot make their own food. Here, green plants make their own food, but non-green plants do not make their own food. ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಂತವು, ಆದರೆ ಹಸಿರು ಬಣ್ಣವನ್ನ ಹೊಂದಿರದ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದಿಲ್ಲ. ದೇ ಗ್ರೋ ಆನ್ ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್. ಇಂತಹ ಸಸ್ಯಗಳು ಏನದ ನೋಡು, ಯಾವ್ಯಾವುದು ಮಶ್ರೂಮ್ ಆಗಿರ್ಬೋದು, ಮೌಲ್ಡ್ ಆಗಿರ್ಬೋದು. ಇಟ್ ಕೆನಾಟ್ ಮೇಕ್ ದೇರ್ ಓನ್ ಫುಡ್. ತನಗೆ ಬೇಕಾಗಿರುವಂತಹ ಆಹಾರವನ್ನು ತಯಾರಿಸಿಕೊಳ್ಳುವಂತ ಶಕ್ತಿ ಇರೋದಿಲ್ಲ. ಸೊ ದೇ ಹ್ಯಾವ್ ಗ್ರೌನ್ ಆನ್ ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್. ಇಂತಹ ಸಸ್ಯಗಳು ಸತ್ತಂತಹ ಪ್ರಾಣಿಗಳು ಅಥವಾ ಕೊಳೆಯುತ್ತಿರುವಂತಹ ವಸ್ತುವಿನ ಮೇಲೆ ಬೆಳಿತವು. ಇನ್ನೊಂದು ರೀತಿಯ ಸಸ್ಯ ಇದೆ. ಸೆಕೆಂಡ್ ಒನ್ ಈಸ್ ಇನ್ಸೆಕ್ಟಿವರಸ್ ಪ್ಲಾಂಟ್. ಅಂದ್ರೆ ಇನ್ಸೆಕ್ಟಿವರಸ್ ಪ್ಲಾಂಟ್ ಅಂದ್ರೆ ಕೀಟಗಳನ್ನೇ ತಿಂದು ಬದುಕುವಂತಹ ಸಸ್ಯಗಳು. ದೇರ್ ಆರ್ ಸಮ್ ಪ್ಲಾಂಟ್ಸ್ that eat insects. Here plants like some plants eat insects. Some plants eat big animals also. ಇಲ್ಲಿ ಕೆಲವೊಂದಿಷ್ಟು ಸಸ್ಯಗಳು ಕೀಟಗಳನ್ನ ತಿಂದು ಬದುಕ್ತವು. ಇನ್ನೂ ಕೆಲವೊಂದಿಷ್ಟು ಸಸ್ಯಗಳದವು ದೊಡ್ಡ ದೊಡ್ಡ ಜೀವಿಗಳನ್ನೇ ಹಿಡಿದು ತಿನ್ನುವಂತಹ ಸಸ್ಯಗಳದವು. Here Venus
fly trap. Picture plant. These are insectivorous plants. These plants eat some insects like mosquitoes, grasshopper, fly, etc. So these plants are called insectivorous plants. ಕೆಲವೊಂದಿಷ್ಟು ಸಸ್ಯಗಳು ಕೀಟಗಳಾದಂತಹ ಮಿಡತೆಗಳಾಗಿರಬಹುದು, ಸೊಳ್ಳೆಗಳಾಗಿರಬಹುದು, ನೊಣಗಳಾಗಿರಬಹುದು ಇತ್ಯಾದಿ ಜೀವಿಗಳನ್ನು ತಿಂತವು. ಸೊ these plants are called insectivorous plants. They eat insects because they derive nutrients from insects that they trap. ಇವು ಯಾಕೆ ಕೀಟಗಳನ್ನು ತಿಂತವಂದ್ರೆ ಇವು ತಮಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನು ಆ ಕೀಟಗಳಿಂದ ಪಡಿತವು. These plants are found in mangroves because mangroves are containing lot of water. So here lot of insectivorous plants are available because in mangrove soil they have not nutrients. So these plants eat insects and get nutrients from that insects. Here your first lesson is completed. So I will give you some homework, question answer and answer neatly. Thank you.